ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವೀಡಿಯೋನಪ್ಪ ಅಂದರೆ ಅಡಿಕೆ ಸಸಿ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ತೀನಿ. ಅದರಿಂದ ಎಲ್ಲರೂ ಕೂಡ ತಪ್ಪದೇ ನೋಡಿ ಯಾವ ರೀತಿ ಬೆಳವಣಿಗೆ ಆಗುತ್ತೆ, ಯಾವ ರೀತಿ ಇದು ಮಾಡಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ಎಲ್ಲನೂ ತಿಳಿಸೋದ್ರಿಂದ ಎಲ್ಲರೂ ಕೂಡ ತಪ್ಪದೇ ನೋಡಿ ಅಡಿಕೆ ಗಿಡ ಬೆಳೆದಿರೋರು ಅಂತ ಹೇಳ್ತೀನಿ. ಫಸ್ಟು ಫ್ರೆಂಡ್ಸ್, ನಾವು ಮಾಡಬೇಕಾಗಿರೋದು ಒಳ್ಳೆ ಆಯ್ಕೆ ಮಾಡ್ಕೋಬೇಕು. ಸಸ್ಕೊಳ ನೋಡ್ತಾ ಹೋದ ಒಳ್ಳೆ ಕಂಬವಾಗಿ ಚೆನ್ನಾಗಿರೋಂಥ ಅಡಿಕೆ ಸಸಿ ಆಯ್ಕೆ ಮಾಡ್ಕೋಬೇಕು. ಆಮೇಲೆ ಇನ್ನೊಂದೇನಪ್ಪ ತಿಳ್ಕೊಬೇಕು ಅಂದರೆ, ನಿಮ್ಮದೇ ಹಳೆ ತೋಟ ಯಾವ್ದಾರು ಇದ್ದರೆ, ಇಲ್ಲ ನೋಡಿರೋ ತೋಟ ಇದ್ದರೆ ಅಲ್ಲಿಗೆ ಹೋಗಿ ಒಳ್ಳೆ ಮರಗಳಲ್ಲಿ ಗೋಟು ಆಯ್ಕೆ ಮಾಡಿ ನೀವೇ ಹೊಟ್ಲು ಹಾಕೊಂಡು ಈ ರೀತಿ ಪ್ಯಾಕೆಟ್ಗೆ ಹಾಕೊಂಡ್ರೆ ಅನುಕೂಲ. ನಾವು ಅದೇ ರೀತಿ ಹಾಕಿರೋದು. ಏನಕ್ಕೋಸ್ಕರಪ್ಪ ಅಂದರೆ ಮುಂದಿನ ದಿನಗಳೇ ಫಲ ಚೆನ್ನಾಗಿ ಬಿಡ್ತದೆ ಅಂತ ಹೇಳ್ತೀನಿ. ಮತ್ತು ಅದಾದಮೇಲೆ ನೋಡ್ತಾ ಇದೇ ರೀತಿ ಗುಂಡಿ ತೆಗೆಸ್ಬೇಕು. ಈ ಗುಂಡಿಗಿಂತ ಟ್ರಂಚು ಮುಂದಿನ ಇದ್ರಲ್ಲಿ ತೋರಿಸ್ತೀನಿ. ನೋಡ್ತಾ ಹೋದು ಈ ರೀತಿ ಗುಂಡಿ ತೆಗೆಸಿದ್ರು ಹೋಗಿ ಏನೂ ಇಲ್ಲ. ಅಂದರೆ ನಾವು ಬಾಳೆ ಗಿಡನೂ ಸೇರಿಸಿ ನೆಡ್ತೀವಿ ಅಂದರೆ ಟ್ರಂಚ್ ಹೊಡ್ಸೋದು ಉತ್ತಮ ಅಂತ ಹೇಳ್ತೀನಿ. ಈ ಗುಂಡಿಗಿಂತ ಟ್ರಂಚಲ್ಲಿ ನೆಡೋದು ಇನ್ನೂ ಉತ್ತಮ. ಆದರೆ ಏನಿಲ್ಲ, ಈ ರೀತಿ ಗುಂಡಿ ಒಂದು 2 ಅಡಿ 2.5 ಅಡಿ ತೆಗ್ಸಿದ್ರು ಏನೂ ಓಕೆ, ಅಡಿಕೆ ಸಸಿ ಚೆನ್ನಾಗಿ ನೆಡ್ಬೋದು. ಆಮೇಲೆ ನೋಡ್ತಾ ಹೋದು ಫ್ರೆಂಡ್ಸ್, ಇಲ್ಲಿ ಟ್ರಂಚ್ ಹೊಡ್ಸಿರೋ ತೋರಿಸ್ತೀನಿ. ಅಂದರೆ ಇಲ್ಲೇ ನೋಡ್ತಾ ಹೋದು ಯಾವ ರೀತಿ ಟ್ರಂಚ್ ಹೊಡ್ಸೋರೆ ಅಂತ ಏಕವ. ಈ ರೀತಿ ಹೊಡ್ಸಿದ್ರೆ ಇನ್ನೂ ಅನುಕೂಲವಾಗಿ ಅಡಿಕೆ ಸಸಿ ಬರ್ತವೆ ಅಂತ ಹೇಳ್ತೀನಿ. ನೋಡ್ತಾ ಹೋದು ಯಾವ ರೀತಿ ಅಡಿಕೆ ಸಸಿ ಆಗಿರ್ಬೋದು, ಬಾಳೆ ಗಿಡ ಎಲ್ಲ ನೆಟ್ಟಿರ್ಬೋದು. ಆಮೇಲೆ ನೀವು ಅನ್ಕೋದು ಬ್ರೋ ಏನಕ್ಕೋಸ್ಕರ ಬಾಳೆ ಗಿಡ ನೆಟ್ಟವ್ರೆ ಅಂತ. ಏನಕ್ಕಪ್ಪ ಅಂದರೆ ಈಗ ಬಿಸಿಲಲ್ಲೆಲ್ಲ ಸತ್ತೋಗುತ್ತೆ ಅಡಿಕೆ ಗಿಡ, ಅದಕ್ಕೋಸ್ಕರನೇ ಈ ರೀತಿ ಟ್ರಂಚ್ ಹೊಡೆಸ್ಬಿಟ್ಟು ಬಾಳೆ ಗಿಡ ನೆಡ್ತಾರೆ, ನೆರಳಿಗೋಸ್ಕರ. ಆಮೇಲೆ ಬಾಳೆಲೂ ಬೆಳೆ ಬೆಳಿಬೋದು, ಏನಿಲ್ಲ, ಒಳ್ಳೆ ಲಾಭವೂ ಐತೆ ಬಾಳೆಲೂ. ಅದೊಂದು ಬೆಳೆ ಆಗೋದು. ಇನ್ನೊಂದೇನಪ್ಪ ಅಂದರೆ, ಬೆಳವಣಿಗೆ ಆದಮೇಲೆ ಬಾಳೆ ಒಂದು ಕಟಾವು 2 ಕಟಾವು ಆದಮೇಲೆ ತೆಗ್ದಾಕ್ಬಿಡ್ಬೇಕು. ಇಲ್ಲ ಅಂದರೆ ಅಡಿಕೆ ಗಿಡದ ಹೊರವೆಲ್ಲನೂ ಬಾಳೆ ಗಿಡ ತಿಂದ್ಕೊಂಡು ಅಡಿಕೆ ಗಿಡ ಚೆನ್ನಾಗಿ ಬೆಳವಣಿಗೆ ಆಗೋಲ್ಲ. ಅದರಿಂದ ನಾವು ತೆಗ್ದಾಕ್ಬಿಡ್ಬೇಕು. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇದು ಸೀಡ್ಗೋಸ್ಕರ ಅಡಿಕೆ ಸಸಿ ಎಲ್ಲ ಒಣಗೋಯ್ತದೆ, ಅದರಿಂದ ಬಾಳೆ ಗಿಡ ನೆಡ್ತಾರೆ. ಆಮೇಲೆ ನೀವು ಅನ್ಕೋದು ಬ್ರೋ ಅಲ್ಲೇ ನೆಟ್ಟು ಆಗೈತೆ, ಬಾಳೆ ಗಿಡನೂ ಚೆನ್ನಾಗಿ ಬೆಳೆದೈತೆ ಮತ್ತು ಅಡಿಕೆ ಸಸಿನೂ ಚೆನ್ನಾಗಿ ಬೆಳವಣಿಗೆ ಆಯ್ತೈತೆ, ಆದರೆ ಇನ್ನೂ ಮಣ್ಣು ಪೂರ್ತಿ ಏನಕ್ಕೋಸ್ಕರ ಮುಚ್ಚಿಲ್ಲ ಅಂತಲೂ ನೀವು ಅನ್ಕೋಬೋದು. ಏನಕ್ಕೋಸ್ಕರಪ್ಪ ಅಂದರೆ, ನೋಡ್ತಾ ಹೋದು ಇಲ್ಲಿ ನೋಡ್ತಾ ಹೋದು ನಾವು ಈಗ ಟ್ರಂಚ್ ಆಳಕ್ಕೆ ತೆಗ್ಸಿರ್ತೀವಿ. ನಾವು ಡೈರೆಕ್ಟ್ ಈಗ ನೆಟ್ಬಿಟ್ಟು ಫುಲ್ ಮಣ್ಣು ಮುಚ್ಚಿಬಿಟ್ಟಾಗ ಮಳೆ ಗಿಳೆ ಹೆವಿ ಆದಾಗ ನೀರು ನಿಂತ್ಕೊಂಡು ಅದು ಬೇರೆಲ್ಲ ಸತ್ತೋಗಿರ್ಬೋದು, ಇಲ್ಲ ಬೇರೇನು ರೋಗ ಆಗಿರ್ಬೋದು, ಅಡಿಕೆ ಗಿಡ ಸತ್ತೋಗೋ ಚಾನ್ಸಸ್ ಇರುತ್ತೆ. ಅದರಿಂದ ನಾನು ಹೇಳ್ತಾ ಇರೋದು, ಆ ರೀತಿ ನೀವು ಯಾವುದೇ ಕಾರಣಕ್ಕೂ ಒಂದೇ ಟೈಮ್ಗೆ ಮುಚ್ಚಬೇಡಿ. ಅದು ಬೆಳವಣಿಗೆ ಆದಂಗೆ ಒಂದು ಸ್ವಲ್ಪ ಮುಚ್ಕೊಬಂದಾಗ ಅನುಕೂಲ ಆಗಿ ಆ ಬೆಳವಣಿಗೆ ಚೆನ್ನಾಗಿ ಆಯ್ತದೆ ಅಡಿಕೆ ಸಸಿ ಅಂತ ಹೇಳ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ಟ್ರಂಚ್ ತೆಗ್ಸೋ ನೆಡೋದ್ರಿಂದ ಏನು ಅನುಕೂಲ ಅಂತ ನೀವು ಅನ್ಕೋಬೋದು. ಏನು ಅನುಕೂಲಪ್ಪ ಅಂದರೆ, ಇದರಲ್ಲಿ ನಮಗೆ ಈಗ ಬೇರಾಗಿರ್ಬೋದು, ಅಂದರೆ ಚೆನ್ನಾಗಿ ಬೆಳವಣಿಗೆ ಆಗಿರ್ಬೋದು, ಅಡಿಕೆ ಸಸಿ ಉತ್ತಮವಾಗಿ ಬೆಳವಣಿಗೆ ಆಯ್ತದೆ. ಬೇರೆಲ್ಲನೂ ಇದು ಮಾಡಿ. ಮತ್ತು ಅದಾದಮೇಲೆ ಅವು ಗುಂಡಿಗೆ ಒಂದೊಂದು ಮಂಕ್ರಿ ಅಂದರೆ ಹಸುವಿನ ಗೊಬ್ಬರ ಆಗಿರ್ಬೋದು, ಇಲ್ಲ ಮೇಕೆ ಗೊಬ್ಬರ ಆಗಿರ್ಬೋದು, ಇಲ್ಲ ಕೋಳಿ ಗೊಬ್ಬರ ಆಗಿರ್ಬೋದು, ನಾವು ಯಾವ ರೀತಿ ಅದು ಸ್ಟ್ರಾಂಗ್ ಐತೆ ಆ ರೀತಿ ನಾವು ಅಡಿಕೆ ಗಿಡಕ್ಕೆ, ಬಾಳೆ ಗಿಡಕ್ಕೆ ಗೊಬ್ಬರ ಹಾಕಬೇಕಾಗ್ತದೆ. ಹಸುವಿನ ಗೊಬ್ಬರ ಆಗಿದ್ದರೆ ಒಂದೊಂದು ಮಂಕ್ರಿನೇ ಹಾಕ್ಬೋದು. ಆಡಿನ ಗೊಬ್ಬರ ಅದು ಒಂದು ಸ್ವಲ್ಪ ಹಾಕ್ಕೋಬೇಕು. ಮತ್ತು ಕೋಳಿ ಗೊಬ್ಬರ ಅಂತೂ ಹೆವಿ ಹಾಕಕ್ಕೆ ಹೋಗ್ಬಾರ್ದು, ಅಂದರೆ ಜಾಸ್ತಿ ಪವರ್ ಇರುತ್ತೆ. ಅದರಿಂದ ಒಂದೊಂದು ಸ್ವಲ್ಪ ನಾವು ಯಾವ ರೀತಿ ಹಾಕ್ಬೇಕೋ ಆ ರೀತಿ ಹಾಕ್ಕೊಂಡ್ರೆ ಒಳ್ಳೆಯದು. ನಿಮಗೆ ಅದನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ, ಯಾವ ರೀತಿ ಗೊಬ್ಬರ ಹಾಕ್ಬೇಕು ಅಂತ. ನಿಮಗೆ ಯಾವ್ದಾದ್ರು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಫ್ರೆಂಡ್ಸ್. ನೋಡ್ತಾ ಹೋದು. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನೀವು ನೆಡ್ಬೇಕಾದ್ರೆ ಹೇಳಿದೆ ಉದ್ದ 6 ಅಡಿ ಅಗಲ 7 ಅಡಿ ನೆಟ್ಟರೆ ಅನುಕೂಲ ಅಂತ. ಏನಕ್ಕೋಸ್ಕರಪ್ಪ ಅಂದರೆ, ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಬೆಳವಣಿಗೆ ಆಗಿ ನಮಗೆ ಉಳೋಕ್ಕೂ ತೊಂದರೆ ಆಗೋಲ್ಲ ಮತ್ತು ಚೆನ್ನಾಗಿ ಫಲ ಬಿಡ್ತವೆ ಅಂತ ಹೇಳ್ತೀನಿ. ಅದರಿಂದ ಅಷ್ಟು ಗ್ಯಾಪಲ್ಲಿ ನೆಡಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ಬಾಳೆ ಗಿಡ ನೆಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಈಗ ಅಡಿಕೆ ಸಸಿ ನೆಟ್ಬಿಟ್ಟು ಪಕ್ಕಕ್ಕಂತೂ ಯಾವುದೇ ಕಾರಣಕ್ಕೂ ನೆಡೋಕ್ಕೆ ಹೋಗಬೇಡಿ. ನೋಡ್ತಾ ಹೋದು ಇಲ್ಲಿ ಯಾವ ರೀತಿ ನೋಡಿ ಈ ರೀತಿ ಮಧ್ಯಗಳಲ್ಲಿ ನೆಡ್ಬೇಕು. ನಾವು ಮಧ್ಯದಲ್ಲಿ ನೆಟ್ಟಾಗ ಒಳ್ಳೆ, ಅಂದರೆ ಜಾಸ್ತಿ ತೊಂದರೆ ಆಗೋಲ್ಲ ಅಡಿಕೆ ಗಿಡಕ್ಕೆ. ನೆರಳು ಸಿಗಬೇಕಾದ್ರೆ ಅಷ್ಟೇ, ಇಲ್ಲ ಅಂದರೆ ಪಕ್ಕದಲ್ಲಿ ನೆಟ್ಟಾಗ ಬೆಳವಣಿಗೆ ಅಷ್ಟು ಚೆನ್ನಾಗಿ ಆಗೋಲ್ಲ ಅಂತ ಹೇಳ್ತೀನಿ. ಅದರಿಂದ ಈ ರೀತಿ ಮಧ್ಯಕ್ಕೆ ನೆಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡ್ತಾ ಹೋದು ಎಲ್ಲವ. ಮತ್ತು ಇನ್ನೊಂದೇನಪ್ಪ ಅಂದರೆ, ನಾವು ನೆಟ್ಟಾಗ ಚೆನ್ನಾಗಿ ಗೊಬ್ಬರ ಕೊಟ್ಟು ಈ ರೀತಿ ಬೆಳವಣಿಗೆ ನೆಕ್ಸ್ಟ್ ಆಯ್ತದೆ. ನೋಡ್ತಾ ಹೋದು. ಆದರೂ ನೆಕ್ಸ್ಟ್ ನೋಡ್ತಾ ಹೋದು ಈ ರೀತಿ ಬೆಳವಣಿಗೆ ಬರುತ್ತೆ. ನೋಡ್ತಾ ಹೋದು ಯಾವ ರೀತಿ ಬೆಳವಣಿಗೆ, ಈ ರೀತಿ ನಮಗೆ ಬೆಳವಣಿಗೆಗಳು ಚೆನ್ನಾಗಿ ಅಡಿಕೆ ಸಸಿಗಳು ಬರ್ತಾ ಇರ್ತವೆ. ಆಗ ನಾವು ಏನೂ ಇಲ್ಲ, ಚೆನ್ನಾಗಿ ಗೊಬ್ಬರ ನೀರು ಕೊಟ್ಟರೆ ಅದೇನು ತೊಂದರೆ ಇಲ್ಲದೇ ಬರ್ತದೆ ಅಂತಲೂ ಹೇಳ್ತೀನಿ. ನೋಡ್ತಾ ಹೋದು ನಮಗೆ ಫಲ ಬಂದು ನಮಗೆ 4.5 ವರ್ಷ 5 ವರ್ಷಕ್ಕೆ ಹೊಂಬಾಳೆ ಬರುತ್ತೆ. ಅಂದರೆ ಒಬ್ಬರು ಇನ್ನೊಂದೇನಪ್ಪ ಅಂದರೆ, ಈ ರೀತಿ ಮರಗಳು ಬೆಳವಣಿಗೆ ಆಗಿರ್ತದೆ, ಇನ್ನೂ ಫಲ ಬಿಡ್ತಲ್ಲ ಅಂತ ತಿಳ್ಕೊಂಡಿರ್ತೀರಿ. ಅದು 4.5 ವರ್ಷ 5 ವರ್ಷ ನೀವು ಚೆನ್ನಾಗಿ ಬೆಳೆಸಿದ್ರೆ ಬೆಳವಣಿಗೆ ಚೆನ್ನಾಗಾಗಿರುತ್ತೆ, ಆದರೆ ಫಲ ಬಿಟ್ಟಿರಲ್ಲ. ಅದು ಏಜ್ ಆದಾಗಲೇ ಬಿಡೋದು. ನೋಡ್ತಾ ಹೋದು ಇಲ್ಲೋ ಹೊಂಬಾಳೆ ಸ್ಟಾರ್ಟಿಂಗ್ ಈ ರೀತಿ ಬಿಟ್ಟಾಗ ಅದು ಯಾವುದೇ ಕಾರಣಕ್ಕೂ ನಮಗೆ ಹಣ್ಣು ನಿನ್ನಲ್ಲ, ಅಂದರೆ ಎಲ್ಲ ಉದುರೋಯ್ತದೆ, ಒಣಗೋಯ್ತದೆ ಹೊಂಬಾಳೆ ಅಂತಲೂ ಹೇಳ್ತೀನಿ. ಬನ್ನಿ, ನಮಗೆ ಫಸ್ಟ್ನೇ ಫಲ ಯಾವುದೇ ಮರ ಬಿಟ್ರು ಎಲ್ಲೋ ಒಂದೊಂದು ರೇರು ಫಲ ನಿಲ್ಲೋದು, ಇನ್ನೆಲ್ಲ ಸುಮ್ಮನೆ ಉದುರೋಯ್ತದೆ. ಸುಮ್ಮನೆ ಈ ರೀತಿ ಹೊಂಬಾಳೆ ಬಿಟ್ಟೈತೆ ಉದುರೋಯ್ತದೆ ಅಂತ ಯಾವುದೇ ಕಾರಣಕ್ಕೂ ನೀವು ಅನ್ಕೊಳಕ್ಕೆ ಹೋಗಬೇಡಿ. ಏನಕ್ಕೋಸ್ಕರಪ್ಪ ಅಂದರೆ, ಅದು ಫಸ್ಟ್ನೇ ಫಲ ಯಾವುದೇ ಕಾರಣಕ್ಕೂ ನಮಗೆ ನಿಲ್ಲಲ್ಲ. ನೋಡ್ತಾ ಹೋದು ಇಲ್ಲಿ
ನೋಡಿ ಫಸ್ಟ್ನೇ ಫಲ ಒಂಬಳೆ ಎಲ್ಲ ಒಣಗೋಗೈತೆ. ಎರಡನೇದು ಒಂಬಳೆ ಚೆನ್ನಾಗಿ ಬಂದೈತೆ, ಅದರ ಹಳ್ಳೆಲ್ಲ ಉದ್ರೋಗಿ ಒಂದು 2-3 ಕಾಯಿ ಈ ರೀತಿ ಕಚ್ತದೆ. ಈ ರೀತಿ ಕಚ್ಚೋದು ಏನಕ್ಕೋಸ್ಕರ ಅಂದರೆ ಅದು ನಮಗೆ ಚೆನ್ನಾಗಿ ಸುಮಾರಾಗಿ ಬಿಡೋದು ಅಂದರೆ 3ನೇ ಫಲ 4ನೇ ಫಲ. 4ನೇ ಫಲಕ್ಕೆ ಚೆನ್ನಾಗಿ ನಿಲ್ಲುತ್ತೆ, 3ನೇ ಫಲ ಸುಮಾರಾಗಿ ಹಳ್ಳು ಕಚ್ತದೆ. ಅದನ್ನೂ ನಿಮಗೆ ಮರಗಳು ತೋರಿಸ್ತೀನಿ ಯಾವ ರೀತಿ ಐತೆ ಅಂತ. ನೋಡ್ತಾ ಇರ್ಬೋದು, ಇದು ನೋಡ್ತಾ ಇರ್ಬೋದು ಈ ಮರ ನೋಡಿ. ಒಂದನೇದು ಅಲ್ಲೇ ಒಣಗೋಗೈತೆ, ಇನ್ನೆರಡನೇದು ಒಂದು ಸಿಂಪಲಾಗಿ ಹುಟ್ಟೈತೆ. ನೋಡ್ತಾ ಇದ್ದು 3ನೇ ದಪ್ಪಕ್ಕೆ ಬಿಡ್ತಾ ಇರೋದು ಸುಮಾರಾಗಿ ಹಳ್ಳಿ ಆ ರೀತಿ ಕಚ್ಚೈತೆ ನೋಡ್ತಾ ಇರ್ಬೋದು. ಈ ರೀತಿ ನಮಗೆ ಮರಗಳಲ್ಲಿ ಬೆಳವಣಿಗೆ ಬರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅದರಿಂದ ಎಲ್ಲರೂ ಕೂಡ ಇದೇ ರೀತಿ ಬರೋದು. ನೀವು ಯಾವುದೇ ಕಾರಣಕ್ಕೂ ಒಂಬಳೆ ಎಲ್ಲ ಉದುರೋಯ್ತೈತೆ ಅಂತೆಲ್ಲ ಇದು ಮಾಡ್ಕೊಬೇಡಿ. ನೋಡ್ತಾ ಇರ್ಬೋದು ಇದು ಮರನೂ ನೋಡ್ತಾ ಇರ್ಬೋದು, ಇದು 3ನೇ ಫಲ ನೋಡ್ತಾ ಇರ್ಬೋದು. ಇದು ಅಷ್ಟೇ ನೋಡ್ತಾ ಇರ್ಬೋದು, ಎಣ್ಣೆ ಒಂಬಳೆ ಸುಮಾರು ಒಂದು 2-3 ಕಾಯಿ ಬಿಟ್ಟೈತೆ. ಅದು ಬಿಟ್ರೆ ಒಂಬಳೆ ಎಲ್ಲ ಫಸ್ಟ್ನೇ ಫಲ ಒಣಗೋಗೈತೆ ನೋಡ್ತಾ ಇರ್ಬೋದು. 3ನೇ ಫಲದಲ್ಲಿ ಸುಮಾರಾಗಿ ಫಲ ಕಚ್ಚೈತೆ. ಇನ್ನೂ ದೊಡ್ಡ ಮರಗಳಾಯ್ತಾ ಚೆನ್ನಾಗಿ ಬೆಳವಣಿಗೆ ಬಂದು ಇದಾಯ್ತವೆ ಅಂತ ಹೇಳ್ತೀನಿ, ಚೆನ್ನಾಗಿ ಫಲ ಬಿಡ್ತವೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಈ ರೀತಿ. ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರು ಅಡಿಕೆ ಗಿಡ ಮರ ನೆಡಬೇಕು ಅಂದರೆ ಅವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ.